ಕಳೆದ ವಿಡಿಯೋದಲ್ಲಿ ನನ್ನ ಹೇರ್ಸು ಇವಾಗ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ತೀನಿ ಅಥವಾ ತೋರಿಸ್ತೀನಿ ಅಂತ ಹೇಳಿದ್ದೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಇವಾಗ ನನ್ನ ಕೂದಲು ಅಂತ ಹೇಳಿ. ಒಂದಷ್ಟು ಡಿಫಿಷಿಯನ್ಸಿ ಅದು ಇದು ಹೆಲ್ತ್ ಇಶ್ಯೂಸ್ ಆದಮೇಲೆ ಒಂದು 2-2.5 ತಿಂಗಳು ಹಿಂದೆ ನಾನು ಹೇರ್ ಕಟ್ ಮಾಡಿಸಿದಾಗ ತುಂಬ ಶಾರ್ಟ್ ಮಾಡಿಸಿದೆ. ಈಗ ನೋಡ್ಬೋದು ಎಷ್ಟು ದಪ್ಪಕ್ಕಾಗಿದೆ ಅಂತ ಹೇಳಿ. ಆ ಒಂದಷ್ಟು ಡಿಫಿಷಿಯನ್ಸಿಗಳಿಂದ ತುಂಬ ತಿನ್ನಿಂಗ್ ಆಗಿತ್ತು ನನ್ನ ಹೇರು, ಬಟ್ ಇವಾಗ ತುಂಬ ಚೆನ್ನಾಗಾಗಿದೆ. ಆ್ಯಂಡ್ ಹೇರ್ ಕಲರ್ ಅಂತೂ ಎಷ್ಟು ಬ್ಲ್ಯಾಕ್ ಆಗಿದೆ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿದೆ. ಮುಟ್ಟೋಕೆ ಒಂದು ಖುಷಿ ಅಂತ ಹೇಳಬೇಕು, ಅಷ್ಟು ಚೆನ್ನಾಗಿದೆ. ನೀವು ನೋಡ್ತಾ ಇದ್ದೀರಲ್ಲ, ಸೊ ಮುಂದೆ ನಾನು ಕೂದಲನ್ನು ಫಸ್ಟ್ ಲೇಯರನ್ನು ಕಿವಿವರೆಗೆ ಕಟ್ ಮಾಡಿಸಿದೆ. ಅದು ಇವಾಗ ಇಷ್ಟು ಉದ್ದ ಬೆಳೆದಿದೆ. ಇನ್ನು ತುದಿಯಲ್ಲೂ ಸಹ ಕಡಿಮೆ ಅಂದ್ರೂ 1.5 ಇಂಚು ಹೆಚ್ಚಿಗೆ ಬೆಳೆದಿದೆ. ಸೂಪರ್ ಅಲ್ವಾ? ಎಲ್ರಿಗೂ ನಮಸ್ಕಾರ. ಈಗಷ್ಟೇ ನನ್ನ ಕೂದಲನ್ನ ನೋಡ್ಕೊಂಡು ಬಂದಿಲ್ಲ. ತುಂಬ ಶೆಕೆ ಆಯಿತು ನನಗೆ, ಯಾಕೆಂದರೆ ಕಂಟಿನ್ಯೂಸ್ ವರ್ಕ್ ಇತ್ತು. ಪ್ಯಾಕಿಂಗ್ ಮಾಡೋದು, ನೆನ್ನೆ ಸಂಜೆಯಿಂದ ಹಿಡ್ಕೊಂಡಿದ್ದು ಎಲ್ಲವನ್ನು ಪ್ಯಾಕ್ ಮಾಡೋದಕ್ಕೆ. ಹಾಗಾಗಿ ತುಂಬ ಕೆಲಸ ಆಗಿದ್ರಿಂದ ಟಯರ್ಡ್ ಆಗಿಬಿಟ್ಟಿದೆ. ವಿಡಿಯೋ ಮಾಡಿಸ್ಬಿಟ್ಟು ತಕ್ಷಣ ಕೂದಲನ್ನ ಎಲ್ಲ ಸೇರಿಸಿ ಕಟ್ಬಿಟ್ಟಿದ್ದೀನಿ ಅಷ್ಟೇ. ಈಗ ಒಂದು 6-8 ತಿಂಗಳಿಂದ ನನ್ನ ಕೂದಲು ತುಂಬ ಉದುರುತ್ತಾ ಇತ್ತು. ಯಾಕೆಂತ ಹೇಳಿದ್ರೆ ನನಗೆ ಒಂದಷ್ಟು ಡಿಫಿಷಿಯನ್ಸಿಗಳಾಗಿತ್ತು. ಹಾಗಾಗಿ ಅಂತ ನಾನು ತುಂಬ ವಿಡಿಯೋದಲ್ಲಿ ಹೇಳ್ತಾ ಬಂದಿದ್ದೀನಿ, ಬಟ್ ಇನ್ ಡೀಟೇಲ್ ಆಗಿ ಅದನ್ನೇನು ಶೇರ್ ಮಾಡಿಲ್ಲ. ಖಂಡಿತ ಮುಂದಿನ ವಿಡಿಯೋಗಳಲ್ಲಿ ಶೇರ್ ಮಾಡ್ತಾ ಹೋಗ್ತೇನೆ. ನಾನು ಫೇಸ್ ಮಾಡಿದ್ದು ಅಂದರೆ ಈ ಹಂತದಲ್ಲಿ ಹೆಣ್ಮಕ್ಳು ಯಾವ್ಯಾವ ರೀತಿ ಫೇಸ್ ಮಾಡ್ತಾರೆ, ಅದರಲ್ಲಿ ನಂದು ಒಂದು ಇತ್ತು. ಏನು ಫೇಸ್ ಮಾಡಿದೆ ಅಂತ ಹೇಳೋದು, ಅದನ್ನು ಹೇಳ್ಕೊಂಡಾಗ ಕೆಲವ್ರಿಗದು ಸಹಾಯ ಆಗ್ಬೋದು. ಮತ್ತು ನಾನು ಸಂಪೂರ್ಣವಾಗಿ ಆಯುರ್ವೇದ ಟ್ಯಾಬ್ಲೆಟ್ಸು, ಆಯುರ್ವೇದ ಮೆಡಿಸನ್ ಏನಿತ್ತು ಅದನ್ನೇ ತೊಗೊಂಡಿದ್ದು. ಸೊ ಹಾಗಾಗಿ ನನಗೆ ಕಡಿಮೆ ಅಂದ್ರೂ ಒಂದು 6-8 ತಿಂಗಳು ತಗೊಳ್ತು. ಆದರೆ ತುಂಬ ಚೆನ್ನಾಗಿ ರಿಕವರ್ ಆಗೋದಕ್ಕೆ ಸಹಾಯ ಆಯಿತು. ಜೊತೆಗೆ ಏನಂತ ಹೇಳಿದ್ರೆ, ನನ್ನ ಫುಡ್ಡಲ್ಲಿ ಏನೆಲ್ಲ ಚೇಂಜಸ್ ಮಾಡ್ಕೊಂಡಿದ್ದೀನಿ, ಅಲ್ಲದೆ ನಮ್ಮ ಹೀಲಿಂಗ್ ಪೆಟಲ್ಸು ನನಗೆ ಎಷ್ಟು ಸಹಾಯ ಮಾಡಿದೆ ಅಂತ. ಹೊರಗಿನಿಂದ ನಿಮ್ಗೆ ಏನೆಲ್ಲ ಕೊಡಬೇಕು ಅದನ್ನು ಒಂದು ಚೂರು ಕಡಿಮೆ ಮಾಡದಂತೆ ನಮ್ಮ ಹೀಲಿಂಗ್ ಪೆಟಲ್ಸ್ ಕೊಟ್ಬಿಡುತ್ತೆ. ಸೊ ಒಳಗಡೆಯಿಂದ ನಾವು ಏನೆಲ್ಲ ಮಾಡ್ಕೋಬೇಕು ಅದನ್ನು ಮಾಡ್ಕೋಬೇಕಷ್ಟೆ. ಹಾಗಾಗಿ ನನ್ನ ಕೂದಲು ಈಗ ಲಾಸ್ಟ್ ಒಂದು 2.5 ತಿಂಗಳು ಅನ್ಸುತ್ತೆ, 2.5 ತಿಂಗಳು ಅಥವಾ 3 ತಿಂಗಳು ಆಗಿರ್ಬೇಕಾ ಗೊತ್ತಿಲ್ಲ. ಅದ್ರದ್ದು ವಿಡಿಯೋ ನೋಡಬೇಕು ನಾನು. ಲಾಸ್ಟ್ ಮೇ ಬಿ ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ನಾನು ಕೂದಲು ಕಟ್ ಮಾಡಿಸಿದಾಗ ವಿಡಿಯೋ ಮಾಡಿದ್ದೀನಿ, ಸೇಮ್ ಇದೇ ಟಾಪ್ ಹಾಕ್ಕೊಂಡಿದ್ದೀನಿ ಆಗ್ಲೂ ನಾನು. ಸೊ ಆ ವಿಡಿಯೋದು ಲಿಂಕ್ ಹಾಕ್ತೀನಿ. ಎಷ್ಟು ಶಾರ್ಟ್ ಮಾಡಿಸ್ಬಿಟ್ಟಿದ್ದೆ, ಯಾಕಂದರೆ ತುಂಬ ಹೇರ್ ಫಾಲ್ ಆಗಿದ್ರಿಂದ ಏನೋ ಒಂಥರ ಅನ್ಇವನ್ ಅಂತ ಅನಿಸ್ತಾ ಇತ್ತು, ತೆಳು ಆಗೋಯ್ತು ಅಂತ ಅನಿಸ್ತಾ ಇತ್ತು. ಸೊ ಹಾಗಾಗಿ ನಾನು ಏನು ಮಾಡಿದೆ, ಹೇರ್ ಕಟ್ ಮಾಡಿಸ್ದೆ. ಸೊ ಹೆಂಗಿದ್ರು ಈಗ ಟ್ಯಾಬ್ಲೆಟ್ಸು ಅದೆಲ್ಲ ತಗೋತಾ ಇರೋದ್ರಿಂದ ರಿಕವರ್ ಆಗ್ಬಿಡ್ತೀನಿ ಬೇಗ ಅಂತ ಹೇಳಿ ಗೊತ್ತಿತ್ತು. ಸೊ ಹಾಗಾಗಿ ಅದಾದ ಮೇಲೆ ಇವಾಗ ನನ್ನ ಕೂದಲು ಹೇಗಿದೆ ಅಂತ ನೀವು ನೋಡಿದ್ರಿ. ಸೊ ದೃಷ್ಟಿ ನಿಜವಾಗ್ಲೂ ಆಗ್ಬಿಡುತ್ತೆ ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ. ನಂದೇ ದೃಷ್ಟಿ ಆಗುತ್ತೇನೋ ಅಷ್ಟು ಚೆನ್ನಾಗಾಗಿದೆ ಇವಾಗ. ನಿನ್ನೆ ನನ್ನ ಫ್ರೆಂಡು ಜ್ಯೋತಿ ಸಹ ಹೇಳ್ತಾ ಇದ್ಲು, ಎಷ್ಟು ಚೆನ್ನಾಗಿ ಆಗ್ಬಿಟ್ಟಿದ್ಯಾ ನಿನ್ನ ಕೂದಲು, ಹೆಂಗಾಗ್ಬಿಟ್ಟಿತ್ತು ಅಂತ ಹೇಳಿ. ಸೊ ಇದಕ್ಕೆಲ್ಲ ನಾನು ತಗೊಂಡಂತ ಮೆಡಿಸನ್ನು ಹೌದು, ಅಥವಾ ಊಟ ತಿಂಡಿ ಇರ್ಬೋದು. ಹಾಗೆ ಹೊರಗಿನಿಂದ ನಾನು ಎಷ್ಟು ಸಾಧ್ಯ ಅಷ್ಟು ಅದಕ್ಕೆ ಕೆಮಿಕಲ್ ಇಲ್ಲದೆ ಅದನ್ನ ನೋಡ್ಕೊಂಡು ಬಂದಿದ್ದೀನಿ. ಇವನ್ ನೀವು ನನ್ನ ಕೂದಿನ ಟೆಕ್ಸ್ಚರ್ ನೋಡ್ಬೋದು ಆ ವಿಡಿಯೋದಲ್ಲಿ, ಹಾಗೆ ಬಣ್ಣ ಸಹ ನೋಡ್ಬೋದು. ನನಗೆ ವೈಟ್ ಹೇರ್ಸ್ ಅಂತ ಹೇಳಿದ್ರೆ ಇಷ್ಟೇ, ಇಲ್ಲೇನಿದೆ ಇಷ್ಟೇ ನನ್ನ ವೈಟ್ ಹೇರ್ಸು. ಇದು ನನ್ನ ಒಂದು 32-33 ವಯಸ್ಸಲ್ಲೇ ಬಂದಿದ್ದು. ಸೊ ಅವಾಗಲೇ ಬಂದಿದ್ದು 30ಯಲ್ಲೇ ಬಂದಿದ್ದು, 30ರಲ್ಲೇ ಬಂದಿದ್ದು. ಲೋಹಿತ್ ಪರಿಚಯ ಆದಾಗಲೇ ನನಗೆ ವೈಟ್ ಹೇರ್ಸ್ ಇತ್ತು. ಮತ್ತೆ ಮಧ್ಯದಲ್ಲಿ ಒಂದೇ ಒಂದು ಹೇರ್ ಇದೆ, ಅಷ್ಟು ಬಿಟ್ರೆ ನಾನು ಇಡೀ ತಲೆನಲ್ಲಿ ಎಲ್ಲೂ ಸಹ ವೈಟ್ ಹೇರ್ಸ್ ಇಲ್ಲ. ಟಚ್ ವುಡ್. ಅಷ್ಟು ಚೆನ್ನಾಗಿ ನನ್ನ ಕೂದಲನ್ನ ಕಪ್ಪಗೆ ಇಟ್ಟಿದೆ. ಇನ್ನೂ ಈ 2 ವರ್ಷ ಆಯ್ತಾ ಬಂತು ನಾನು ಬಳಸೋಕೆ ಸ್ಟಾರ್ಟ್ ಮಾಡಿ ನಮ್ಮ ಹೀಲಿಂಗ್ ಪೆಟಲ್ಸ್ನ. ಸೊ ಅವಾಗಿನಿಂದ ಬಳಸಿದ್ಮೇಲೆ ನನ್ನ ಕೂದಲಿನ ಬಣ್ಣ ನನ್ನ ಮೊದಲಿದ್ದಂಥ ಕೂದಲಿಗಿಂತಲೂ ಈಗ ತುಂಬ ಚೆನ್ನಾಗಿದೆ, ತುಂಬ ಸುಧಾರಿಸಿದೆ. ಇದು ನಾನು ಹೇಳೋದಲ್ಲ, ನಾನೇನೇ ಹೇಳಿದ್ರು ನನ್ನ ಪ್ರಾಡಕ್ಟ್ ಬಗ್ಗೆ ನಾನು ಕೊಚ್ಕೋತೀನಿ ಅಂತ ಆಗ್ಬಿಡುತ್ತೆ, ಅಥವಾ ಅತಿರೇಕ ಅಂತ ಕೆಲವ್ರಿಗೆ ಅನ್ಸುತ್ತೆ. ಆದರೆ ನಮ್ಮ ಪ್ರಾಡಕ್ಟನ್ನು ಅವಾಗಿನಿಂದ ಬಿಡದೆ ಬಳಸ್ಕೊಂಡು ಬಂದಿರೋ ಎಲ್ಲ ಕಸ್ಟಮರ್ಗಳು ಸಹ ಇದನ್ನೇ ಹೇಳೋದು. ಯಾರು
ಸಹನೆಯಿಂದ ಬಳಸೋಕ್ಕಾಗಿದೆ. ಅಂದ್ರೆ ಅಯ್ಯೋ ಅಷ್ಟೇ ನೊರೆ ಬರಲ್ಲ, ಎಣ್ಣೆ ಹೋಗಲ್ಲ, ಅಷ್ಟೊಂದು ಯಾರು ಅದನ್ನ ಬಳಸ್ತಾರೆ, ಅಥವಾ ಅಯ್ಯೋ ತುಂಬಾ ಸಮಯ ತಗೊಳುತ್ತೆ, ಹೇರ್ ಪ್ಯಾಕ್ ಎಲ್ಲ ಹಾಕ್ಬೇಕು, ನಮ್ಗೆ ಅಷ್ಟೂ ಸಮಯ ಕೊಡದೆ, ಅಷ್ಟೂ ಪ್ರೀತಿ ಮಾಡದೆ, ನಮ್ಮನ್ನ ನಾವು ಅಷ್ಟೂ ನೋಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಮ್ ಕೂದಲು ಚೆನ್ನಾಗಿ ಬೆಳೆಯೋಕ್ ಹೇಗ್ ಸಾಧ್ಯ ಅಲ್ವಾ? ಸೊ ಕೆಮಿಕಲ್ ಬೇಡ ನನ್ಗೆ, ಅದರಿಂದ ಹೊರಗಡೆ ಬರ್ತೇನೆ ಅಂತ ಹೇಳಿದ್ರೆ ಇಷ್ಟಾದ್ರೂ ಸಮಯ ನಮಗೋಸ್ಕರ, ನಮ್ ಕೂದಲಿಗೋಸ್ಕರ ಕೊಡ್ಬೇಕು. ಸೊ ಇದಿಷ್ಟು ಲೈಟ್ ಆಗಿ ನನ್ನ ಕೂದಲಿನ ಖುಷಿಯನ್ನ ಹಂಚ್ಕೊಂಡಿದ್ದು. ಸೊ ಇವತ್ತು ಈ ತಿಂಗಳ ಮೊದಲ ಡಿಸ್ಪ್ಯಾಚು, ಯಾರ್ದೆಲ್ಲ ಆರ್ಡರ್ಸು ಡಿಸ್ಪ್ಯಾಚ್ ಆಗ್ತಾ ಇದೆ ಅಂತ ನೋಡೋಣ. ಶಕ್ತಿ ಕಿಟ್ಗಳೇ ಸಹ ಈ ಸಲನು ಸಹ ತುಂಬಾ ಜಾಸ್ತಿ ಆರ್ಡರ್ಸ್ ಬಂದಿದೆ. ಆಲ್ಮೋಸ್ಟ್ ಈ ಶಕ್ತಿ ಕಿಟ್ಗಳೆಲ್ಲ ಲಾಸ್ಟ್ ಶಕ್ತಿ ಕಿಟ್ ಆಫರ್ ಅಲ್ಲೇ ತಗೊಂಡಿದ್ದವರು ಮತ್ತೆ ಆರ್ಡರ್ಸ್ ಗಳೇ ಜಾಸ್ತಿ ಆಗ್ತಾ ಇದೆ. ನಾನು ತುಂಬಾ ಹೇಳೋದು, ತುಂಬಾ ಹೆಣ್ಮಕ್ಳಿಗೆ ಶಕ್ತಿ ಕಿಟ್ ಅನ್ನ ಸ್ಟಾರ್ಟ್ ಮಾಡಿ, ನಿಮಗೆ ಹೇರ್ ಪ್ರಾಬ್ಲಮ್ನ 100% ನೀವು ಅದರಿಂದ ದೂರ ಮಾಡ್ಕೋಬಹುದು. ಆದ್ರೆ ಸಹನೆ ಮತ್ತೆ ಪ್ರೀತಿಯಿಂದ ಖಂಡಿತ ಬಿಡದೆ ಬಳಸ್ಬೇಕು ಅಷ್ಟೇನೆ. ಲಕ್ಷ್ಮಿ ಅವರು ಬ್ಯಾಂಗ್ಳೂರಿಂದ ಆರ್ಡರ್ ಮಾಡ್ಕೊಂಡಿದ್ರು, ಡಿಸ್ಪ್ಯಾಚ್ ಆಗ್ತಾ ಇದೆ. ಸ್ವಾತಿ ವೀರೇಂದ್ರ ಅವರು ಹೊಸಪೇಟೆಯಿಂದ. ಡಾಕ್ಟರ್ ಮೀನಾಕ್ಷಿ ಅವರು ಬೆಂಗಳೂರಿಂದ. ಸುಮಾ ಇ ಅಡ್ವೊಕೇಟ್ ಅವರು ಶಿವಮೊಗ್ಗದಿಂದ. ಅಮೃತ ಸಂತೋಷ್ ಗೌಳಿ ಅವರು ಗದಗಿಂದ. ಲೀಲಾ ಅವರು ಬ್ಯಾಂಗ್ಳೂರಿಂದ. ಕಿರಣ್ ಅವರು ಕೊಪ್ಪಳಿಂದ. ರೇವತಿ ಅವರು ವಿಶಾಖಪಟ್ಟಣಂನಿಂದ. ಪದ್ಮಶ್ರೀ ಅವರು ಶಿವಮೊಗ್ಗದಿಂದ. ರಚನಾ ಅವರು ಕೋಲಾರದಿಂದ. ಅರ್ಪಿತಾ ಅವರು ಚಿಕ್ಕಮಂಗ್ಳೂರಿಂದ. ಕಾವ್ಯಶ್ರೀ ಅವರು ಬ್ಯಾಂಗ್ಳೂರಿಂದ. ಆಶಾ ನದಾಫ್ ಅವರು ದಾಂಡೇಲಿಯಿಂದ. ಲೋಹಿತ್ ಅವರು ಹಾಸನಿಂದ. ಪೂರ್ಣಿಮಾ ಸತೀಶ್ ಅವರು ಬ್ಯಾಂಗ್ಳೂರಿಂದ. ಸವಿತಾ ಕೆ ಅವರು ಬ್ಯಾಂಗ್ಳೂರಿಂದ. ಅನಿತಾ ಕೆಜೆ ಹಾಸನಿಂದ. ಸುಚಿತ್ರಾ ಶ್ರೀನಾಥ್ ಅವರು ಬ್ಯಾಂಗ್ಳೂರಿಂದ. ಸಂದೀಪ್ ಅವರು ಹುಬ್ಳಿಯಿಂದ. ನವೀನ್ ಎಸ್ ಬಿ ಹಾಸನ್. ವಾಣಿ ಅವರು ಮಂಡ್ಯದಿಂದ. ಮಂಜುಳಾ ಅವರು ಬ್ಯಾಂಗ್ಳೂರಿಂದ. ಶ್ರೇಯಾ ಸ್ಯಾರಿಸ್ ಅವರು ಬೆಳಗಾವಿಯಿಂದ. ಸವಿತಾ ಕಾರವಾರದಿಂದ. ಮಮತಾ ಅವರು ಬ್ಯಾಂಗ್ಳೂರಿಂದ. ರಂಜಿತ್ ಅವರು ಬ್ಯಾಂಗ್ಳೂರಿಂದ. ಮಹಿಮಾ ಸುರೇಶ್ ಅವರು ಬ್ಯಾಂಗ್ಳೂರಿಂದ. ಸ್ವಾತಿ ಅವರು ನಾಗಮಂಗಲದಿಂದ. ಕಮಲಾ ಅವರು ಹಾಸನಿಂದ. ಶಿಲ್ಪಾ ಆನಂದ್ ಅವರು ಉತ್ತರ ಕನ್ನಡದಿಂದ. ಜ್ಯೋತಿ ಅಶೋಕ ಅವರು ಕ್ಯಾರ್ ನಗರಿಂದ. ರೂಪಾ ನಾಗೇಶ್ ಅವರು ರಾಯಚೂರಿಂದ. ಸೊ ಇವತ್ತು ಇಷ್ಟು ಆರ್ಡರ್ಸು ಡಿಸ್ಪ್ಯಾಚ್ ಆಗ್ತಾ ಇದೆ. ಕಳೆದ ವಾರದಿಂದ ಇವತ್ತಿನ ಸಂಜೆವರೆಗೂ ಬಂದಂತ ಎಲ್ಲ ಆರ್ಡರ್ಸು ಸಹ ಡಿಸ್ಪ್ಯಾಚ್ ಆಗ್ತಾ ಇದೆ.
ಖುಷಿ ಆಗುತ್ತೆ. ಇಷ್ಟೆಲ್ಲಾನು ಸುಸ್ತಾಗ್ಬಿಟ್ಟಿರುತ್ತೆ ಇದೆಲ್ಲ ಮಾಡುವಾಗ, ಏನು ಆ ಸುಸ್ತಾಗಿರುತ್ತೆ. ಯಾವಾಗ ಇದನ್ನೆಲ್ಲ ಪ್ಯಾಕ್ ಮಾಡಿ ಒಂದ್ ಕಡೆ ರಾಶಿ ಹಾಕ್ತೀನಿ ಅವಾಗ ಸಾರ್ಥಕ ಅನ್ನಿಸ್ಬಿಡುತ್ತೆ. ಅದಲ್ಲದೆ ದಿನಕ್ಕೆ ಒಬ್ರು ಇಬ್ರು ಅಥವಾ ಒಂದೊಂದ್ಸಲ ಅಂತೂ 5-6 ಜನ ರಿಪ್ಲೈ ಮಾಡ್ತಾರೆ, ಸುಧಾರಿಸಿದೆ, ಇವಾಗ ಚೆನ್ನಾಗಾಗ್ತಾ ಇದೆ ಅಂತ ಹೇಳಿ. ಅವಾಗಂತೂ ಪರಿಪೂರ್ಣ ಅಂತ ಅನ್ಸ್ಬಿಡುತ್ತೆ ನನ್ನ ಕೆಲಸ. ಸೊ ಇದಕ್ಕೂ ಮೀರಿದ ಖುಷಿ ಬಹುಶಃ ಇನ್ಯಾವುದೂ ಇರ್ಲಿಕ್ಕಿಲ್ಲ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಎಲ್ಲಿವರೆಗೂ ನಮ್ಮ ಪ್ರಾಡಕ್ಟು ತನ್ನ ಗುಣಮಟ್ಟವನ್ನ ಹೀಗೆ ಕಾಯ್ದಿರಿಸ್ಕೊಂಡಿರುತ್ತೋ ಅಲ್ಲಿವರೆಗೂ ಹೀಗೆ ಇರಲಿ. ನಂಗಂತೂ ಸ್ವಲ್ಪ ಇವತ್ತು ರೆಸ್ಟ್ ಬೇಕು ಅನಿಸ್ತಾ ಇದೆ. ಯಾಕಂದ್ರೆ ನಮ್ಮ ಮಣ್ಣಿನ ಆಭರಣಗಳದ್ದು ಒಂದು ಕಡೆ ಓಡ್ತಾ ಇದೆ. ಎಷ್ಟು ಆಭರಣ ಹೊಸ ಹೊಸ ಡಿಸೈನ್ಸ್ ಮಾಡಿದೀವಿ ಅಂತ ಹೇಳಿದ್ರೆ ಅಷ್ಟು ಮಾಡಿದೀವಿ. ಅದನ್ನ ಮಾರ್ಕೆಟಿಂಗ್ ಮಾಡೋಕ್ಕೂ ಆಗಿಲ್ಲ ಇನ್ನು ನಂಗೆ. ಇನ್ನೇನೋ ವರಮಹಾಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಸೊ ಆ ವರ್ಕ್ ಲೋಡು ಒಂದ್ ಕಡೆ ಆಗಿದೆ, ಜೊತೆಗೆ ಇದೆಲ್ಲ ಒಂದ್ ಕಡೆ. ಸೊ ಬದುಕು ಇಷ್ಟೇ ಬ್ಯುಸಿ ಆಗಿರ್ಲಿ, ಎಲ್ಲಿವರೆಗೂ ಬದುಕಿನ ಬಗ್ಗೆ ತುಡಿತಾ ಮಿಡಿತಾ ಇರುತ್ತೋ ಅಲ್ಲಿವರೆಗೂ ನನ್ನ ಕೆಲಸ ಕಾರ್ಯ ಹೀಗೆ ನಡೀತಾ ಇರ್ಲಿ ಅಂತ ದೇವ್ರನ್ನ ಕೇಳ್ಕೊತೀನಿ. ಸೊ ನಿಮ್ಮೆಲ್ಲರೂ ಆರ್ಡರ್ಸ್ಗೂ ಸಹ ಥ್ಯಾಂಕ್ ಯು, ಲವ್ ಯು ಆಲ್.